ಹೊಡಿರೋ ಲೋ ಚಪ್ಪಾಳೆ ಯಪ್ಪ ಕ್ರೇಜಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರೋರ್ಗೂ ಕೂಡ ಲಿರಿಕ್ಸ್ ಬರ್ದಿರೋರ್ಗೂ ಕೂಡ ಆಡಿರೋರ್ಗೂ ಕೂಡ ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ ಗುರು. ಇವತ್ತು ನಾನು ಬಂದಿರೋ ಲೀಟು ಇಮ್ಮಪ್ಪುರನ್ ಕಡೆಯಿಂದ ಸಾಂಗ್ ಲಾಂಚ್ ಆಗಿದೆ. ಇನ್ನೇನು ಏಪ್ರಿಲ್ 10 ಬರ್ತಿದೆ. ಸೊ ಕಂಟಿನ್ಯೂಸ್ ಆಗಿ ಎಲ್ಲಾದು ಸಾಂಗ್ಸ್ ಲಾಂಚ್ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ ಅನ್ಕೊಂಡಿದೀನಿ. ಮೇನ್ ಒಂದೇ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಬಂದಿರೋ ಎಲ್ಲ ಟೀಸರ್ ಆಗ್ಲಿ ಅಥವಾ ಟ್ರೈಲರ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ಕಂಟೆಂಟ್ ಇಂದ ಹಿಡಿದು ಬ್ಯಾಕ್ ಗ್ರೌಂಡ್ ಸ್ಕೋರ್ ವರ್ಗೂ ನೆಕ್ಸ್ಟ್ ಲೆವೆಲ್ಗೆ ಮಲಯಾಳಂ ಇಂಡಸ್ಟ್ರಿ ತಿರುಗಿ ನೋಡೋ ರೇಂಜಿಗಂತೂ ಈ ಟ್ರೈಲರ್ಸ್ ಆಗ್ಲಿ ಟೀಸರ್ಸ್ ಆಗ್ಲಿ ಬಂದಿರೋ ನೆಕ್ಸ್ಟ್ ಲೆವೆಲ್ಗೆ ಕಂಟೆಂಟ್ ಅಂತೂ ನನಗಂತೂ ಪರ್ಸನಲಿ ಇಷ್ಟ ಆಗೈತೆ. ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇರೋದು. ಒಂಚೂರು ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಮನೆ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಈಗ ಮೇನ್ ಮ್ಯಾಟರ್ ಬರೋದಾದ್ರೆ, ಇದ್ರಲ್ಲಿ ನಿಮಗೆ ಗೊತ್ತಿರೋದೇ ಮೋಹನ್ ಲಾಲ್ ಅವರು, ಪೃಥ್ವಿರಾಜ್ ಅವರು ತುಂಬಾ ಅಂದ್ರೆ ತುಂಬಾ ದೊಡ್ಡ ಸ್ಟಾರ್ ಕೇಸ್ಟ್ ಇದೆ. ಅದರಲ್ಲಿ ಪೃಥ್ವಿರಾಜ್ ಅವರು ಡೈರೆಕ್ಷನ್ ವಿಚಾರದಲ್ಲಿ ಯಾವ ರೇಂಜಿಗೆ ಮಾಡಿರ್ಬೋದು ಅಂತ ಎಕ್ಸೈಟಿಂಗ್ ಕಾಯ್ತಾ ಇದ್ದೀನಿ. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ಗೆ ಇತ್ತು. ಟೀಸರ್ ಆಗ್ಲಿ ಬಂದಿರೋ ಟ್ರೈಲರ್ ಅಲ್ಲೆಲ್ಲ. ಸೊ ಲಿಟ್ರಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಬೌಟ್ ದಿಸ್ ಸಾಂಗ್ ಅಂತ ಹೇಳ್ತಾ ಬನ್ನಿ ಈಗ ಮೇನ್ ಸಾಂಗ್ ಗೆ ಹೋಗ್ಬಿಡೋಣ. ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟರ್ಗೆ ಹೋಗ್ಬಿಡೋಣ. ಸ್ಟಾರ್ಟ್ ಲೈಕ್ ಅ ಪ್ರೊಡಕ್ಷನ್. उबलता है जो एक रुका रुका सा लावा है वो, सालों से जो कैदी था फूट के जो निकलेगा सीने से जो तब हो जाओ फिर जिंदा।
ಹೊಡಿರೋ ಲೋ ಚಪ್ಪಾಳೆ ಯಪ್ಪ, ಕ್ರೇಜಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರೋರ್ಗೂ ಕೂಡ, ಲಿರಿಕ್ಸ್ ಬರ್ದಿರೋರ್ಗೂ ಕೂಡ, ಆಡಿರೋರ್ಗೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಕ್ರೆಡಿಟ್ ಅಂತೂ ಹೋಗ್ಲೇಬೇಕು. ಯಾಕೆ ಅಂತ ಅಂದ್ರೆ ಜಿಂದಾ ಅಂತ ಬಂದಾಗೆಲ್ಲ ನನ್ ಕೈ ಹಿಂಗ್ ತೋರಿಸ್ದೆ ನೋಡಿ, ಗೂಸ್ ಬಂಬ್ಸ್ ತರ ನಾಕು ಎದ್ಬಿಡೋದು, ಕೂದ್ಲೆಲ್ಲ ರಪ್ ಅಂತ. ಸಖತ್ ಕ್ರೇಜಿ ಲೆವೆಲ್ ಅಂತ ಹೇಳ್ತೀನಿ ಸಾಂಗು. ನೆಕ್ಸ್ಟ್ ಲೆವೆಲ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರು, ನೆಕ್ಸ್ಟ್ ಲೆವೆಲ್ಗೆ ಚಿಚ್ ಬಿಸಾಕಿದ್ರೆ, ವಾಯ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್, ಮಾತಾಡಂಗೆ ಇಲ್ಲ. ಸೂಪರ್ ಸಾಂಗ್ ಅಂತೂ ಮಾತಾಡಂಗಿಲ್ಲ. ಆದ್ರೆ ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಏನಪ್ಪಾ ಅಂತ ಅಂದ್ರೆ, ಇದು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಲಾಂಚ್ ಆಗಿದೆ, ಮಲಯಾಳಂ ಅಲ್ಲೂ ಕೂಡ ಲಾಂಚ್ ಆಗಿಲ್ಲ. ಫಸ್ಟ್ ಟೈಮ್ ಹಿಂದಿಲಿ ಲಾಂಚ್ ಮಾಡಾದ್ಮೇಲೆ ಬೇರೆದ್ರಲ್ಲಿ ಲಾಂಚ್ ಮಾಡ್ತಾರೆ ಅಂತ ಅನ್ಸುತ್ತೆ. ಆದ್ರೆ ನಾನು ವೆಯ್ಟ್ ಮಾಡಿದೆ, ಯಾವ್ದ್ರಲ್ಲೂ ಲಾಂಚ್ ಆಗ್ಲಿಲ್ಲ. ಸೊ ಹಿಂದಿಗೆ ರಿಯಾಕ್ಟ್ ಮಾಡ್ತಾ ಇದೀನಿ. ಕನ್ನಡದಲ್ಲಿ ಯಾವಾಗ ಬರುತ್ತೆ ಅಂತ ಲಿಟ್ರಲಿ ವೆಯ್ಟಿಂಗ್ ಈ ಸಾಂಗು. ಅದನ್ನು ಕೂಡ ರಿಯಾಕ್ಟ್ ಮಾಡ್ತೀನಿ. ನಾನಂತೂ ಎಕ್ಸೈಟಿಂಗ್ ಕಾಯ್ತಾ ಇದೀನಿ. ಕನ್ನಡದಲ್ಲಿ ಯಾವ ರೇಂಜಿಗೆ ನೆಕ್ಸ್ಟ್ ಲೆವೆಲ್ ಕೊಟ್ಟಿರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೇಮ್ ಇರುತ್ತೆ, ಲಿರಿಕ್ಸ್ ಹಾಗೂ ವಾಯ್ಸ್ ಯಾವ ರೇಂಜಿಗೆ ಇರುತ್ತೆ ಅಂತ ಎಕ್ಸೈಟಿಂಗ್ ಕಾಯ್ತಿದ್ದೀನಿ. ಅದು ಬಿಟ್ಟು ನಿಮಗೆ ಗೊತ್ತಿರೋದು, ಪೃಥ್ವಿರಾಜ್ ಅವ್ರು ಹೇಳಿರೋ ಪ್ರಕಾರ ಈ ಫಿಲಮು ನಾವು ಬಜೆಟ್ ಹೇಳಿಲ್ಲ ಗುರು, ನೀವು ಎಷ್ಟು ಅನ್ಕೊಂತೀರಾ ಬಜೆಟ್, ಅದ್ರ ನೆಕ್ಸ್ಟ್ ಡಬಲ್ ರೇಂಜಿಗೆ ಇರುತ್ತೆ. ಮಲಯಾಳಂ ಮೂವಿ ಈ ಲೆವೆಲ್ಗೆ ಇರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಅಂತ ಇಂಟರ್ವ್ಯೂ ಹೇಳಿದ್ದಾರೆ. ಸೊ ಲಿಟ್ರಲಿ ಎಕ್ಸೈಟಿಂಗ್ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಬಂದಿರೋ ಎಲ್ಲ ಕಂಟೆಂಟ್ಸ್ ಆಗ್ಲಿ, ಸಾಂಗ್ಸ್ ಆಗ್ಲಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗ್ ಪರ್ಸನಲಿ. ನಾನ್ ನೋಡಿರೋ ಪ್ರಕಾರ ಮಲಯಾಳಂ ಇಂಡಸ್ಟ್ರಿಲಿ ಇದೆ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಮಾರ್ಕೋ ಕ್ರೇಜಿ ಲೆವೆಲ್ಗೆ, ಅದು ಮಾಸ್ ಮಸ್ತಾಗೆ ಕಾಣಿಸ್ತಿರೋ ಇದೆ ಅಂತ ಅನಿಸ್ತಾ ಇದೆ ನನಗೆ. ನಿಮಗೆ ಸಾಂಗ್ ನೋಡಾದ್ಮೇಲೆ ಅನ್ಸು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಸುಮ್ನೆ ಮಾತಾಡಿರೋದನ್ನ ಕೇಳಿಸ್ಕೊಳೋದ್ ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.